Hey, what's up guys? Hi, welcome back to my next new video. Guys, ತುಂಬ ದಿನ ಆಗಿದೆ ಗೊತ್ತು ವಿಡಿಯೋ ಮಾಡಿ. ಸೊ ವಿಡಿಯೋ ನೋಡೋದು ಅನ್ಕೋಬೋದು ಜಸ್ಟ್ ಒಂದು 40 ಸಬ್ಸ್ಕ್ರೈಬರ್ಗೆ ಏನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ. ಇಟ್ಸ್ ಓಕೆ, ಗೊತ್ತು ತುಂಬ ದಿನ ಆಗಿದೆ. ಸೊ ಟೈಮ್ ಬಂದು ಆಲ್ಮೋಸ್ಟ್ 6 ಆಯ್ತಾ ಬಂದಿದೆ. ಸೊ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಈ ವಿಡಿಯೋ ಒಂದು ಟ್ರಾವೆಲ್ ವಿಡಿಯೋ ಆಗಿರುತ್ತೆ. ಇವತ್ತು ನೈಟ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಎಲ್ಲನೂ ಈ ವಿಡಿಯೋಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರಾವೆಲ್ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಆ್ಯಂಡ್ ಎಲ್ಲಿಗೆ ಅಂತ ಎಲ್ಲ ಈ ವಿಡಿಯೋಲಿ ಬರುತ್ತೆ. ಸೊ ಫಸ್ಟ್ ಹೋಗಿ ಜಿಮ್ ಮುಗಿಸ್ಕೊಂಡು ಬರೋಣ. ಬಾಯ್. ಇಲ್ದಂಗಿಟ್ಟು ಟ್ರಾವೆಲ್ ವೀಡಿಯೋ ಆಗಿರುತ್ತೆ. ಸೊ ಎಲ್ಲಿಗೆ ಅಂದರೆ ದಾವಣಗೆರೆ ಹೋಗ್ತಾ ಇದ್ದೀನಿ ವರ್ಕ್ ಮೇಲೆ. ಸೊ ಈಗ ಐ ಥಿಂಕ್ 9:15 ಅನಿಸುತ್ತೆ ಟೈಮ್. ಸೊ 9:30ಗೆ ಟ್ರೈನ್ ಇರೋದು. ಸೊ ಆದರೂ ಪಬ್ಲಿಕ್ಕಲ್ಲಿ ಈ ಥರ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಒಂಥರ ಏನೋ ಒಂಥರ ಅನಿಸಿದೆ. ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು. ಸೂತಿ ಹೋಗ್ತಾ ಅಭ್ಯಾಸ ಆಗುತ್ತೆ. ಸೊ ಐ ಥಿಂಕ್ S6 ಏನೋ ನಮ್ಮದು. ಸೊ ಅದು ಬಂದು ಆದರೂ ಗಾಯ್ಸ್, ಇದು ಫಸ್ಟ್ ಟೈಮ್ ಈ ಥರ ಪಬ್ಲಿಕ್ಲೆಲ್ಲ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು, ಸೊ ಅಕ್ಕಪಕ್ಕದ ಜನ ಏನು ಈ ಥರ ಫೋನ್ ಹಿಡ್ಕೊಂಡು ನನ್ನ ನೋಡ್ತಾರೆ. ಸೊ ಅದು ನನಗೆ ಒಂಥರ ಅನಿಸಿದೆ. ಬಟ್ ಇಟ್ಸ್ ಓಕೆ, ಮಾಡೋದು ತಪ್ಪಿಲ್ಲ ಅಂತ ಅನಿಸ್ತು. ಸೊ ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಓಕೆ, ಹೆಂಗೆ ಬರ್ತಾ ಹೋಗ್ತೀರ. ಸೊ ನೋಡೋಣ ಯಾವ ವೀಡಿಯೋ ಹೆಂಗಿರುತ್ತೆ, ಏನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾವ ಥರ ಇರುತ್ತೆ ಅಂತ ನೋಡೋಣ. ಸ್ಟಿಲ್ ಇನ್ನೂ ಟೈಮ್ ಇದೆ. Hi guys, just ಇವಾಗ ರೀಚ್ ಆಗಿದ್ವಿ. ಇಟ್ಸ್ ಆಲ್ಮೋಸ್ಟ್ 3 o'clock ಆಗಿದೆ. ಸೊ ನೈಟ್ ಲೈಫ್ ಹೀಗಿರುತ್ತೆ ದಾವಣಗೆರೆಯಲ್ಲಿ. ಜಸ್ಟ್ 100 ಮೀಟರ್ಸ್ ಅಷ್ಟೇ ರೂಮ್ಗೆ. ಸೊ ಇದು ಹೋಟೆಲ್ ಇದೆ. ಸೊ ಅದಕ್ಕೆ ಬೈ ವಾಕ್ ಆಮ್ ಗೋಯಿಂಗ್. ಸಮ್ಟೈಮ್ಸ್ ಕಷ್ಟ ಅನಿಸುತ್ತೆ ಇದು. ಸೊ ಟ್ರಾವೆಲ್ ಮಾಡಿ ಮಿಡ್ ನೈಟ್ ರೀಚ್ ಆಗಿ ಅಲ್ಲಿನ ಮತ್ತೆ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ಮತ್ತೆ ಮಲ್ಕೊಂಡು. ಸೊ ಫಸ್ಟ್ ನಿದ್ದೆ ಬರೋದಿಲ್ಲ. ಮತ್ತೆ ಬೆಳಗ್ಗೆ ಬೇಗ ಎದ್ದು ಸಮ್ಟೈಮ್ಸ್ ಕಷ್ಟ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ಬೆಟರ್ ಲೈಫ್ ಇದೆಲ್ಲ ಮಾಡಬೇಕಾಗತ್ತೆ. ಇಟ್ಸ್ ಓಕೆ, ಐ ಕ್ಯಾನ್ ಹ್ಯಾಂಡಲ್ ಮೇಕ್ ಇಟ್ ಅಂತ ಅನಿಸುತ್ತೆ. ಬಟ್ ಅದು ಒಂಥರ ಚೆನ್ನಾಗಿರುತ್ತೆ, ಚೆನ್ನಾಗೂ ಇಲ್ಲ ಅನಿಸುತ್ತೆ. ಇಟ್ಸ್ ಲೈಫ್ ಅಷ್ಟೇ. ಜಾಸ್ತಿ ಇವಾಗ ಹೋಟೆಲ್ಗೆ ಹೋಗ್ತಿದ್ದೀನಿ. ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಸಿಗೋಣ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಇದ್ದು ಫ್ರೆಶ್ ಆಗಿ ಹೋಗ್ತಾ ಇದ್ದೀನಿ. ಸಿಗೋಣ. ತಿಂದಿಲ್ಲ. ಹೋಗ್ತಾ ಆನ್ಲೈನ್ ಹಂಗೆ ತಿಂದ್ಕೊಂಡು ಹೊರಡಬೇಕು. ನನ್ನ ಕೊಲಿಗ್ ಬರ್ತಿದ್ದಾರೆ ಪಿಕ್ ಮಾಡೋದಕ್ಕೆ. ಸೊ ಹೋಗಿ ಇವತ್ತೆಲ್ಲ ಡೇ ಏನೇನಾಗುತ್ತೆ ಅಂತ ನೋಡಿಕೊಂಡು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೌಳಿತಾನೆ ಗಾಯ್ಸ್. ಇಡ್ಲಿ ಆಯಿತು. ಇಡ್ಲಿ ತೊಗೊಂಡಿದ್ದೆ. ಸೊ ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ ಫೇಮಸ್ಸು. ಬಟ್ ಸಮ್ಟೈಮ್ಸ್ ಕ್ಯಾಲೋರೀಸ್ ಯೋಚನೆ ಮಾಡಿದಾಗ ಬೇಡ ಅಂತ, ಅದು ಬೆಳಗ್ಗೆ ಅಲ್ವಾ. ಸೊ ಲೈಟ್ ಫುಡ್ಡೇ ಸಾಕು ಅಂತ ಹೇಳ್ಬಿಟ್ಟು ಸೊ ಇಡ್ಲಿ ತೊಗೊಂಡೆ. ಸೊ ಇಡ್ಲಿ ತಿಂದಾಯ್ತು. ಇಲ್ಲೇ ಹೋಟೆಲ್ ಕೆಳಗೇ ರೂಮ್ ಕೆಳಗಿನ ಹೋಟೆಲ್ ಇದೆ. ಸೊ ಹೋಗಿ ತಿಂದಾಯಿತು. ಹೋಗಿ ಸ್ವಲ್ಪ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ಎತ್ಕೊಂಡು ನನ್ನ ಕೊಲಿಗ್ ಇನ್ನೇನು ಬಂದಿದ್ದಾರೆ ಅಂತ ಒಂದು ಇಲ್ಲೇ. ಸೊ ಅವನವೇ ಬರ್ತಾಯಿದ್ದೀನಿ ಅಂತ ಅಂದರು. ಸೊ ಹೋಗಿ ಅವ್ರು ಬಂದಮೇಲೆ ಇವತ್ತಿನ ದಿನ ವರ್ಕೆಲ್ಲ ಮುಗಿಸಿ ನಿಮಗೆ ಸಂಜೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. Hey guys, welcome back. Guys, almost I think on 4:30 ವರ್ಕ್ ಮುಗಿದು. ಬಟ್ ಕಂಪ್ಲೀಟ್ ಮುಗ್ದಿಲ್ಲ. ಆಲ್ಮೋಸ್ಟ್ 2 hours ಬ್ರೇಕ್ ಇತ್ತು. ಅದಕ್ಕೆ ನೈಟ್ ಕೂಡ ಸ್ಕಿಲ್ ನಿದ್ದೆ ಇರಲಿಲ್ಲ ಅಂತ ಹೋಟೆಲ್ಗೆ ಡ್ರಾಪ್ ತೊಗೊಂಡು. ಸೊ ಆಲ್ಮೋಸ್ಟ್ 1 hour ಸಕ್ಕತ್ತಾಗಿ ನಿದ್ದೆ ಮಾಡಿದೆ. ಸೊ ಇನ್ನು 7 o'clock ನನ್ನ ಕೊಲಿಗೆ ಬರ್ತಾರೆ ಪಿಕ್ ಮಾಡೋದಕ್ಕೆ. 7-9 hours ಇನ್ನೂ 2 hours ವರ್ಕ್ ಇದೆ. ಸೊ ಅಟ್ಲೀಸ್ಟ್ ರೂಮಲ್ಲಿ ಕುತ್ಕೊಂಡು ಏನು ಮಾಡೋಣ ಅಂತ ಹಂಗೆ ರೆಡಿಯಾಗಿ ಅಟ್ಲೀಸ್ಟ್ ವಾಕ್ ಮಾಡೋಣ ಅಂದ್ಕೊಂಡು ಇಲ್ಲೇ ಬಂದಿದ್ದೀನಿ ಹೈವೇಗೆ. ಹೈವೇ ಇದು ಜಸ್ಟ್ ಅದನ್ನು ಹೋಟೆಲ್ ಆಪೋಸಿಟ್ ಇದು.
ಸೊ ಹಂಗೆ ವಾಕ್ ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಜಸ್ಟ್ ಬಂದಿದ್ದೀನಿ. ಆಲ್ಮೋಸ್ಟ್ 7 to 9 ವರ್ಕ್ ಇದೆ ಇವತ್ತು. ಮುಗಿಸಿ ದೆನ್ ವಿತ್ ಟೀಮ್ ಡಿನ್ನರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲೋ ಹೋಗ್ಬೇಕು ಅಂತ ಇನ್ನೂ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ರು. ಸೊ ಮುಗಿಸ್ಕೊಂಡು ಗೈಸ್ ಏನು ಗೊತ್ತಾ, ಇನ್ನೊಂದು ಒನ್ ಮೋರ್ ಥಿಂಗ್, ಟ್ರಾವೆಲ್ ಮಾಡೋದು ಒಂದು ಆಗಿದ್ದರೆ ಈ ಥರ ನನಗೆ ನಾನು ಒಬ್ಬನೇ ಟೈಮ್ ಕೊಟ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ ಸಮ್ಟೈಮ್ಸ್. ಸೊ ಯೋಚನೆ ಮಾಡೋದಕ್ಕೆ ಲೈಫಲ್ಲಿ ಏನಾಗ್ತಿದೆ, ವಾಟ್ಸ್ ಗೋಯಿಂಗ್, ಫ್ಯೂಚರ್ ಏನಿದೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು, ಏನು ಅಂತ ಎಲ್ಲ ಟೈಮ್ ಸಿಗುತ್ತೆ. ನನಗೆ ನಾನು ಟೈಮ್ ಕೊಡ್ಕೊಳ್ತೀನಿ ಮೈಂಟೈನ್. ಸೊ ಇನ್ಫ್ಯಾಕ್ಟ್ ಮೈಸೂರಿಗೆ ತುಂಬ ಖುಷಿನೇ ಆಲ್ವೇಸ್, ಬಟ್ ವೆನ್ ಐ ಕಮ್ ಟು ಟ್ರಾವೆಲ್, ಸೊ ಒಬ್ಬನೇ ಇರ್ತೀನಲ್ವ, ಸೊ ಸಖತ್ ಟೈಮ್ ಇರುತ್ತೆ ಸೊ ಯೋಚನೆ ಮಾಡೋದಕ್ಕೆ. ಸೊ ಆ ಪಾರ್ಟ್ ಕೂಡ ಇಷ್ಟಪಡ್ತೀನಿ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮತ್ತೆ ಅಗೇನ್ ರಿಟರ್ನ್ ಹೋಗ್ತೀನಿ 2 ಕಿಲೋಮೀಟರ್ಸ್, ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಸಾಕು ಇಷ್ಟು. ಜಿಮ್ ಮಿಸ್ ಆದಾಗ ಕಾರ್ಡಿಯೋ ಮಾಡಿಸ್ಕೊಳ್ಳೋದು ಒಂಥರ ಇನ್ಫ್ಯಾಕ್ಟ್ ನನಗೆ ಕಾರ್ಡಿಯೋ ಸಕ್ಕರೆ ಇಷ್ಟ. ಸೊ ಅದರಿಂದ ವಾಪಸ್ ಹೋದರೆ 4 ಕಿಲೋಮೀಟರ್ಸ್ ಆಗುತ್ತೆ, ಸಾಕು. ಲೈಫಲ್ಲಿ ಗಾಯ್ಸ್ ಬ್ಯುಸಿಯಾಗಿರಬೇಕು ಅಂದ್ಕೊಳ್ತೀನಿ, ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಸೊ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಏನಾದ್ರು ವರ್ಕ್ ಮಾಡೋಕ್ಕೆ ಸಕ್ಕರೆ ಇಷ್ಟ ನನಗೆ. ಸಮೌಟ್ ಏನು ಗೊತ್ತಾ, ನನಗೆ ನಾನು ಬ್ಯುಸಿಯಾಗಿ ಇಟ್ಕೊಂಡ್ರೆ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗೋದಿಲ್ಲ. ಬೇರೆ ಥರ ಯೋಚನೆ ಮಾಡೋದಕ್ಕೆ, ಪಾಸಿಟಿವ್ ಯೋಚನೆ ಮಾಡೋದಕ್ಕೆ ಸಕ್ಕತ್ ಹೆಲ್ಪ್ ಆಗುತ್ತೆ ನಮಗೆ ನಾವು ಬ್ಯುಸಿ ಇಟ್ಕೊಂಡಾಗ. ಇಟ್ಸ್ ವಾಟ್ ಐ ಲರ್ನ್ ಅಷ್ಟೇ. ಸೊ ಏನಿದೆ ಫ್ರೀಯಾಗಿದ್ದಾಗ ಸೊ ಮೈಂಡಲ್ಲಿ ತುಂಬಾ ಏನೇನೋ ಬರ್ತಾ ಇರುತ್ತೆ. ಸೊ ಬಂದಿದ್ದೇನ ಮಾಡೋದಕ್ಕಾಗಲ್ಲ. ಆಲ್ವೇಸ್ ಐ ಟ್ರೈ ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ ಅಂತ. ಸೊ ಇನ್ನು ನೆಕ್ಸ್ಟ್ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಾಗುತ್ತೆ ಏನು ಅಂತ, ಎಲ್ಲನೂ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಾವಣಗೆರೆಗೆ ಬರೋದು ಒಂದು ಬೇಜಾರ ಅಂದರೆ ಬರೋಕ್ಕೆ ಮುಗಿಸಿ ವಾಪಸ್ ಹೋಗಿ ಇನ್ನೂ ಖುಷಿ ಅನಿಸುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಅಗೇನ್ ಬ್ಯಾಕ್ ಟು ಮೈಸೂರು. ಈಗ ವರ್ಕೆಲ್ಲ ಮುಗಿಸಿ ದಾವಣಗೆರೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇನ್ನೂ ಬಂದಿಲ್ಲ, ಸೊ ವರ್ಕೆಲ್ಲ ಮುಗಿಸಿ 2 days ಇದ್ದಿದ್ದು. ಸೊ ಏನೇ ಎಲ್ಲೇ ಇದ್ರು ವಾಪಸ್ ನಮ್ಮೂರಿಗೆ ಹೋಗಿ ಇರ್ತೀವಿ ನೋಡಿ. ದಟ್ ಇಸ್ ಗೈಸ್ ಫೈನಲಿ ಬ್ಯಾಕ್ ಟು ಮೈಸೂರು. ಸೊ ಈ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ಈಗ ಮನೆ ಹೋಗಿ ಯಾರೋ ಹಂಗೆ ಮಲ್ಕೊಂಡು ಫ್ರೆಶಪ್ ಆಗಿ ನೆಮ್ಮದಿ ಗೈಸ್ ವಾಪಸ್ ಮೈಸೂರು ಬರೋದು ಅಂದರೆ ಎಲ್ಲ ನೋಡ್ತವ್ರೆ. ಸೊ ಆದರೆ ನೋಡೋದಕ್ಕೆ ಆಗ್ತಿಲ್ಲ, ಸುಮ್ಮನೆ ಮೈಸೂರಿಗೆ ಬಂದು ಬರೋದಿತ್ತಲ್ಲ ಅದು ನೆಕ್ಸ್ಟ್ ಫೀಲಿಂಗ್ ಆದರೂ ಕೂಡ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಾಳೆ ಕ್ರಿಕೆಟ್ ಅಲ್ಲ, ಸ್ಯಾಟರ್ಡೆ. ಸೊ ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ. ಸೊ ಆಬ್ವಿಯಸ್ಲಿ ಕ್ರಿಕೆಟ್ ಹೋಗಬೇಕಾಗುತ್ತೆ, ಹೋಗಿ ಹೋಗ್ತೀವಿ. ಸೊ ಆ ವಿಡಿಯೋ ಬರುತ್ತೆ ನಾಳೆ ಕಂಪ್ಲೀಟಾಗಿ. ಸೊ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.